ನಾವು 88ರಲ್ಲಿ ಎಣ್ಣೆ ಮಿಲ್ ಸ್ಟಾರ್ಟ್ ಮಾಡುವಾಗ ನನಗೆ ಕಸ್ಟಮರು ಅಂದರೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ನನಗೆ ಕಸ್ಟಮರ್ ಆಗಿದ್ರು. ಆಗ ಅಷ್ಟಿದ್ರೆ ಸಾಲದಲ್ಲ. ಹಾಗೆ ನಾನು ಯೋಚನೆ ಮಾಡ್ತಾ ಇರುವಾಗ ನನಗೆ ಜನರಿಗೆ ಸ್ಪ್ರೆಡ್ ಆಗಬೇಕು. ಆಗ ನಾನು ಸ್ವಲ್ಪ ದಿವಸ ಎಂ.ಇ. ಭಟ್ ಅಂತೇಳಿ ಒಬ್ಬರು ಲೆಕ್ಚರರ್ ಇದ್ರು, ಕನ್ನಡ ಪ್ರೊಫೆಸರ್ ಒಬ್ರು ಇದ್ರು. ಅವರು ನನಗೆ ಸ್ವಲ್ಪ ಅಡ್ವೈಸ್ ಕೊಟ್ಟರು, ನೀನು ಸ್ವಲ್ಪ ಅಡ್ವರ್ಟೈಸ್ ಮಾಡಬೇಕು, ಇದು ನಿನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೀತೇನೆ, ಈಗ ನೀನು ಒಳ್ಳೆ ಕೆಲಸ ಬಿಟ್ಟು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಿ, ಇದ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ ಇವತ್ತು ಕೂಡ ಆ ಆರ್ಟಿಕಲ್ ನನ್ನ ಜೊತೆ ಇದೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀನು ಕಸ್ಟಮರ್ಸ್ ಒಟ್ಟಿಗೆ ನಿನ್ನ ಮನಸ್ಸಿನ ಇದನ್ನೆಲ್ಲ ಹೇಳಿದೆಯಲ್ಲ ನಂತರ ಅದನ್ನು ಕಸ್ಟಮರಿಗೂ ವಿವರಿಸು, ಅವರನ್ನು ಕಾನ್ಫಿಡೆನ್ಸ್ಗೆ ತೆಕ್ಕೋ ಅಂತ ಹೇಳಿದ್ರು. ಜನರಿಗೆ ಇಷ್ಟ ಆಯ್ತು ನನ್ನ ಎಕ್ಸ್ಪ್ಲನೇಷನ್, ತೆಂಗಿನೆಣ್ಣೆ ಹೇಗೆ ಎಂತದ್ದು ಅಂತ ಹೇಳುದು ನನಗೇ ವಸ್ತು, ಜನರಿಗೆ ಬಂದ ಕಸ್ಟಮರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ. ಅವರಿಗೆ ಆದ ಒಳ್ಳೊಳ್ಳೆ ಎಣ್ಣೆಗಳನ್ನು ಅವರದ್ದನ್ನೇ ಮಾಡಿ ಕೊಡ್ತಾ ಇದ್ದೆ. ಇಷ್ಟವರೆಗೆ ಒಳ್ಳೆ ಎಣ್ಣೆ ಅಂತೇಳಿ ಯಾರೋ ಹೇಳಿದ್ರು ನನಗೆ, ಯಾವ್ದು ಕೊಟ್ಟರು ನಡೀತದೆ ಅವರಿಗೆ ಅಂತ ಹೇಳ್ತಾ ಇದ್ರು. ಆ ನಮ್ನೆ ಇಲ್ಲ, ಅವರಿಗೆ ಒಳ್ಳೇದು ಕೊಡ್ಬೇಕಂದ್ರೆ ಒಳ್ಳೇದೇ ಕೊಡ್ಬೇಕು. 100 ರೂಪಾಯಿ 1 ರೂಪಾಯಿ ಸಿಕ್ಕಿದ್ರು ಸಾಕು, ನಾನು ಮ್ಯಾನೇಜ್ ಮಾಡ್ತೇನೆ ಅಂತೇಳಿ ಒಂದು ವಿಶ್ವಾಸದಲ್ಲಿ ಜನರನ್ನು ನನ್ನ ಜೊತೆಗೆ ತಗೊಂಡೋಗಿ ಮಾಡಿದೆ. ಜನರೇ ನನ್ನ ಬಂಡವಾಳವಾಗಿ ತಿಳ್ಕೊಂಡೆ. ಆ ಜನರ ಬಂಡವಾಳ ಇವತ್ತು ತುಂಬಾ ವಿಸ್ತಾರವಾಗಿದೆ. ನನ್ನ ವಿಶ್ವಾಸವನ್ನು ಅವರು ತಿಳ್ಕೊಂಡ್ರು. ನಾನು ಫಸ್ಟಿಗೆ ಹೇಳ್ತಾ ಇದ್ದೆ ಜನರಿಗೆ ಬಂದವರಿಗೆ, ವ್ಯಾಪಾರಿಗಳು ಕಳ್ಳರು ಅಂತ ತಿಳ್ಕೊಳ್ಬೇಡಿ, ವ್ಯಾಪಾರಿಗಳು ಮಧ್ಯವರ್ತಿಗಳು ನಿಮ್ಮ ಇದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡ್ಲಿಕ್ಕೆ ಇರುವಂತವ್ರು. ನಿಮಗೆ ಸಪೋರ್ಟು, ಗೌರ್ಮೆಂಟಿಗೂ ಸಪೋರ್ಟು, ನಮ್ಮಿಂದಾಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗ್ತದೆ, ನಮ್ಮಿಂದಾಗಿ ನಿಮ್ಗೆ ಒಳ್ಳೆ ರೇಟು ಸಿಗ್ತದೆ. ಇದನ್ನು ನಾವು ಪ್ರಯತ್ನ ಮಾಡುವ, ಆ ನಿಟ್ಟಿನಲ್ಲಿ ಹೋಗುವ. ಇವತ್ತಿನ ನಾಳೆಗೆ ನಿಮ್ಗೆ ಮಿರಾಕಲ್ ಮಾಡ್ತೇನೆ ಅಂತೇಳಿ ಅಲ್ಲ ಅಂತೇಳಿ ನಮ್ಮನೆ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟು, ಆಗ ನಾನು ಕಲಿತೆ, ಅವರಿಗೂ ಕಲಿಸಿ, ಹೀಗೆ ಮುಂದಡಿತು ನಮ್ಮ ಇದು. ಹಾಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಜನರಿಂದ ಜನರಿಗೆ ಸ್ಪ್ರೆಡ್ ಆಗಿ ಮುಂದೆ ಬರ್ತಾ ಇತ್ತು. ಮುಂದೆ ನಾನು ಈ ಎಣ್ಣೆ ಮಿಲ್ಲನ್ನು ಡೈವರ್ಸಿಫೈ ಮಾಡಬೇಕು ಅಂತೇಳಿ ಯೋಚನೆ ಇತ್ತು. ನನಗೆ ಫಸ್ಟಿಗೆ ಆಲೋಚನೆ ಆದ ಕಾಯಿರ್ ಇಂಡಸ್ಟ್ರಿ ಬಗ್ಗೆ. ಕಾಯಿರ್ ಇಂಡಸ್ಟ್ರಿಗೆ ನಿಜವಾಗಿ ಈಗ ಫ್ಯೂಚರ್ ಕಾಣ್ತಾ ಇದೆ ನನಗೆ, ಅವತ್ತಿಂದ ಹೆಚ್ಚು ಇವತ್ತು ಕಾಣ್ತಾ ಇದೆ. ಇವತ್ತು ಭೂಮಿಯಲ್ಲಿ ನೀರಿನ ಸಾಕಷ್ಟು ಕೊರತೆ ಇದೆ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಕಾಯಿರಿಗಿದೆ. ನಾನು ಎಣ್ಣೆ ಮೇಲೆ ಸ್ಟಾರ್ಟ್ ಮಾಡುವ ಬಗ್ಗೆ ಒಂದು 2-3 ತಿಂಗಳು ಕಾಯಿರ್ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಿದೆ. ಅದು ನನ್ನ ರೀಚಿಗಿಂತ ಮೇಲೆ ಅಂತೇಳಿ ಕಂಡದ್ರಿಂದ ಅದನ್ನು ಮಾಡಲಿಲ್ಲ. ಇವತ್ತು ಕೂಡ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ಸಾಧ್ಯ ಆದರೆ ಈ ಕಾಯಿರ್ ಇಂಡಸ್ಟ್ರಿಯ ಬಗ್ಗೆ ಗಮನ ಕೊಡಿ, ಅದರಲ್ಲಿ ಉತ್ಪನ್ನಗಳು ತುಂಬಾ ಮಾಡಬಹುದು. ಏಜ್ ಕೂಡ ಈಗ ಇವತ್ತು 73 ವರ್ಷ ಆಗಿದೆ, ಆದ್ರೆ ಗೈಡ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ ಯಾರಾದ್ರೂ ಮಾಡೋದಿದ್ರೆ. ಆದ್ರೆ ನನ್ನ ಮಕ್ಕಳಿಗೆ ಕೂಡ ಈಗ ಇಬ್ರು ಕೂಡ ತುಂಬಾ ಮುಂದೆ ಇದ್ದಾರೆ. ಅವರ ನನ್ನ ಕನಸನ್ನು ಮುಂದೆ ತಗೊಂಡೋಗಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಎಣ್ಣೆಯನ್ನು ಮಾಡಿ ಸಾಧಾರಣ ಸ್ಟೇಟ್ ಬಿಟ್ಟು ಹೊರಗೆ ಕೂಡ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. 1988ರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಲ್ಲಿಂದ ಇವತ್ತಿನವರೆಗೂ ಯಾರಿಗೂ ನಾನು ಪೇಮೆಂಟ್ ಬಾಕಿ ಇಟ್ಟವಲ್ಲ. ಪ್ರಾಂಪ್ಟ್ ಪೇಮೆಂಟ್ ನಮ್ಮದು. ಅಂದರೆ ಅವತ್ತು ಯಾರು ಮಾಲ್ ತಗೊಂಡು ಬರ್ತಾರ ಇಮಿಡಿಯೇಟ್ ಪೇಮೆಂಟ್ ಮಾಡ್ತಾ ಇದ್ದೆವು. ಮೊದಲು ಕ್ಯಾಶ್ ಕೊಡ್ತಾ ಇದ್ದೆವು, ಈಗ ಅವರಿಗೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ. ಅವರು ಕೌಂಟರ್ ಬಿಟ್ಟು ಹೋಗುವಾಗ ಅವರ ಕೈಯಲ್ಲಿ ದುಡ್ಡು ಇರ್ತದೆ. ಇವತ್ತಿಗೆ ಕೂಡ ಇವತ್ತೊಬ್ಬ ಬಂದವ ಹೇಳಿದ, ನಾನು ತಗೊಂಡು ಹೋದೆ, ನನಗೆ ದುಡ್ಡು ಸಿಕ್ಲಿಲ್ಲ, ಹಾಗಾಗಿ ನಿಮ್ಮಲ್ಲಿ ತರಬೇಕಾಯ್ತು. ನಾನು ಹೇಳಿದೆ, ನಾನು ಎಕ್ಸ್ಟ್ರಾ ದುಡ್ಡು ಕೊಡೋದಿಲ್ಲ, ಏನು ಮಾಲಿಗೆ ರೇಟ್ ಇದೆಯೋ ಅದನ್ನು ಸರಿಯಾಗಿ ನಿಮ್ಗೆ ಕೊಡ್ತೇನೆ, ಆ ರೇಟಿನಲ್ಲಿ ನೀನು ಸ್ಯಾಟಿಸ್ಫೈ ಆಗಬೇಕು. ನಾನಂದ್ರೆ ಇವತ್ತು ನಾವು ತಮಿಳುನಾಡಿನಿಂದ ಕೊಬ್ಬರಿ ತರ್ತೇವೆ, ತಿಪ್ಟೂರಿಂದಲೂ ತರ್ತೇವೆ, ಲೋಕಲ್ಲೂ ಪರ್ಚೇಸ್ ಮಾಡ್ತೇವೆ. ನಾವೆಲ್ಲ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ದೇವೆ, ನಮಗೆ ದಿವಸಕ್ಕೆ ತುಂಬ ಕೊಬ್ಬರಿ ಬೇಕು. ಹಾಗಾಗಿ ನಾವು ಒಂದು ಫಿಕ್ಸ್ಡ್ ರೇಟ್, ಆ ದಿವಸದ ಫಿಕ್ಸ್ಡ್ ರೇಟ್ ಅದನ್ನು ಈಕ್ವಲ್ ಆಗಿ 100 ರೂಪಾಯಿ ಒಬ್ಬರಿಗೆ ಕೊಬ್ಬರಿಗೆ ರೇಟ್ ಹಾಕಿದ್ರೆ ಆ ಕ್ವಾಲಿಟಿಯ ಕೊಬ್ಬರಿಗೆ ಮತ್ತೊಬ್ಬನಿಗೂ ಪಾಪದವನಿಗೆ ಕೂಡ ಅದೇ ರೇಟ್ ಕೊಡ್ತೇವೆ. ಇದೇ ನಮಗೂ ಮತ್ತು ಕಸ್ಟಮರಿಗೆ ಇರುವ ಸಂಬಂಧ. ಅವರಿಗೂ ಖುಷಿ ಆಗ್ತದೆ, ಅಣ್ಣೇರು ಎಕಳೆಲ್ಲ ಒಂದೇ ರೇಟ್ ಕೊರಿಯರು ಅರೆ ನಂಬೋಳಿ ಅಂತೇಳಿ. ಇದು ನಮ್ಮದು ಅವರು ಫಿಕ್ಸೆಡ್ ರೇಟ್ ಆಗಿ ಅವ್ರಿಗೆ ಸಿಗ್ತಾ ಇತ್ತು. ಹಾಗಾಗಿ ನಮ್ಮ ಮೇಲೆ ಒಂದು ವಿಶ್ವಾಸದ ಬೆಳವಣಿಗೆ ಆಗಿ ಪ್ರತಿ ವರ್ಷವೂ ನಮ್ಮ ಬರುವ ಕಸ್ಟಮರ್ಸ್ಗಳ ಸಂಖ್ಯೆ ಬೆಳ್ಕೊಂಡು ಹೋಯಿತು. ನಾವು ಅವರೊಟ್ಟಿಗೆ ಚೆನ್ನಾಗಿ ನಡ್ಕೊಂಡೆವು, ಅವರಿಗೆ ಬೇಕಾದಾಗ ವ್ಯವಸ್ಥೆ ಮಾಡಿದೆವು. ಅವರನ್ನು ಮಾತ್ರ ಅಲ್ಲ, ನಮ್ಮ ಲೇಬರ್ಸ್, ನಮ್ಮ ಸ್ಟಾಫ್ ಅನ್ನು ಕೂಡ ನಮ್ಮ ಹಾಗೆ ನಾವು ತಿಳ್ಕೊಳ್ತೇವೆ. ಇವತ್ತು ನಮ್ಮ ಆಬ್ಸೆನ್ಸ್ ಅಲ್ಲಿ ಕೂಡ ಅವರು ಕಸ್ಟಮರಿಗೆ ಒಳ್ಳೆಯ ರೇಟಲ್ಲಿ ತಗೊಳ್ಳೋ ಮಾಳಿಗೆ ಒಳ್ಳೆ ರೇಟು, ಕಾಂಪಿಟೇಟಿವ್ ರೇಟಲ್ಲಿ ಎಣ್ಣೆಯನ್ನು ಅವರಿಗೆ ಕೊಡೋದು, ಕ್ವಾಲಿಟಿಯನ್ನು ಮಾಡೋದು, ಕ್ವಾಲಿಟಿ ಮೇಂಟೈನ್ ಮಾಡೋದು ನನ್ನನ್ನು ಒಬ್ಬನಿದೆ ಸಾಧ್ಯ ಇಲ್ಲ. ನಮ್ಮ ಸ್ಟಾಫ್ಗಳಿದ್ದಾರೆ, ಅವರು ಅದನ್ನು ನೋಡಿಕೊಳ್ತಾರೆ. ಪ್ರತಿಯೊಂದನ್ನು ಗ್ರೇಡಿಂಗು, ಸಾರ್ಟಿಂಗು ಇದೆಲ್ಲ ಮಾಡಿ, ಅದನ್ನು ಎಣ್ಣೆ ಕ್ರಶಿಂಗ್ ಕೂಡ ಅಷ್ಟು ಚೆನ್ನಾಗಿ ಮಾಡಿ, ಅವರಿಗೆ ಫಿಲ್ಟರಿಂಗು, ಯಾವುದೇ ಸೆಡಿಮೆಂಟೇಷನ್ ಬರಬಾರ್ದು. ಎಣ್ಣೆಯನ್ನು 1 ವರ್ಷಕ್ಕೆ ಅವರು ಇಡ್ತಾರೆ, ಸ್ಟಾಕ್ ಇಡ್ತಾರೆ. 10 ಲೀಟ್ರು, 20 ಲೀಟ್ರು, 50 ಲೀಟ್ರು ತಗೊಂಡೋಗಿ ಸ್ಟಾಕ್ ಇಡುವವರು ಇವತ್ತು ಕೂಡ ಇದ್ದಾರೆ. ಅವರಿಗೆಲ್ಲ ಅದು ಬರುವ ವರ್ಷಕ್ಕೆ ಪುನಃ ಅವರು ಬರುವಾಗ ಕಳೆದ ವರ್ಷ ಎಣ್ಣೆ ಒಳ್ಳೇದಿತ್ತು ಅಂತೇಳಿ ನಮ್ಗೆ ವಾಪಸ್ ರಿಪೋರ್ಟ್ ಕೇಳ್ತೇವೆ. ನಾವು ಹೆಚ್ಚಿತ್ತು ವ್ಯತ್ಯಾಸ ಇದ್ರೆ ಹೇಳಿ. ಮತ್ತೊಂದು ಏನು ಅಂದ್ರೆ, ನಮ್ಮ ವಿಶೇಷತೆ ಏನು ಅಂತ ಹೇಳಿದ್ರೆ,
ನಾವು ಎಣ್ಣೆ ಕೊಟ್ಟದನ್ನು ವಾಪಸ್ ತಗೊಳ್ತೇವೆ. ಸರಿ ಇಲ್ಲ ಅಂದ್ರೆ 1 ವರ್ಷದ ಟೈಮಿನವರೆಗೂ ನಾವು ಹಿಂದೆ ತಗೊಳ್ತೇವೆ. ಹಾಗಾಗಿ ಸುಡುಸುಡುವಿಗೆ ನಮಗೆ ರಿಟರ್ನ್ ಬರ್ತಾ ಇತ್ತು. ನಾವು ತಿದ್ಲಿಕ್ಕಿತ್ತು. ಇವತ್ತೀಗ ಒಂದು 10 ವರ್ಷದಿಂದ ಇತ್ಲಾಗಿ ನಮಗೆ ಹಿಂದೆ ಬಂದ ಎಣ್ಣೆಗಳೇ ಆಲ್ಮೋಸ್ಟ್ ಇಲ್ಲ. ಯಾಕಂದ್ರೆ ಅಷ್ಟು ಕ್ವಾಲಿಟಿ ಅವರಿಗೆ ಸಿಕ್ಕಿದೆ, ತೃಪ್ತಿಯಾಗಿದೆ ಅವರಿಗೆ. ಗ್ರಾಹಕರ ತೃಪ್ತಿಯೇ ನಮ್ಮ ಬಂಡವಾಳ. ಹಾಗೆ ಒಂದು ಪ್ರಾಂಪ್ಟ್ ಅವರಿಗೆ ಪೇಮೆಂಟು, ಮತ್ತೊಂದು ಅವರಿಗೆ ಕ್ವಾಲಿಟಿ ಕೊಡುವಂಥದ್ದು, ಮತ್ತೊಂದು ಏನು ಅಂತ ಹೇಳಿದ್ರೆ ಈಕ್ವಾಲಿಟಿ. ಇದು ನಮ್ಮ ಪ್ರಿನ್ಸಿಪಲ್ ಆಗಿ ನಾವು ತಗೊಂಡು, ಇದು ನಮ್ಮ ಗ್ರೋತಿಗೆ ಬಹಳ ಪ್ರಯೋಜನ ಆಯಿತು.